ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ರಾಜ್ಯದಲ್ಲೂ ಕೂಡ ಭದ್ರತೆಗೆ ಗೃಹ ಇಲಾಖೆ ಮುಂದಾಗ್ತಾ ಇದೆ. ಭದ್ರತೆಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆಯೇ ಪೊಲೀಸ್ ಭದ್ರತೆ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇನೆ. ಸ್ಪೆಷಲ್ ಫೋರ್ಸ್ ಬಳಕೆ ಮಾಡ್ಕೊಳ್ತಾ ಇದ್ದೇವೆ. ರಾಯಚೂರು ಕೈಗಾ ಕೆಆರ್ಎಸ್ ಇಂಡಸ್ಟ್ರೀಸ್ ಫೋರ್ಸ್ ಬಳಕೆಯನ್ನ ಕೂಡ ಮಾಡ್ಕೊಳ್ತಾ ಇದೆ. ಅವರಿಗೆ ಕಮಾಂಡೋ ಟ್ರೈನಿಂಗ್ ಎಲ್ಲ ಕೂಡ ಆಗಿದೆ. ಎಲ್ಲ ಇಲಾಖೆಯಲ್ಲೂ ಕೂಡ ಭದ್ರತೆಗೆ ಬೇಕಾದಂತಹ ಸಂಖ್ಯೆಗಳನ್ನ ಕೂಡ ಹೆಚ್ಚಿಸಲಾಗಿದೆ, ಸಂಖ್ಯೆಗಳು ಕೂಡ ಇದೆ ಅನ್ನೋದನ್ನ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪವರ್ ಇನ್ಸ್ಟಾಲೇಷನ್ಸ್ ಇರ್ಬೋದು, ಎಲ್ಲೆಲ್ಲಿ ನಮ್ಮ ಇನ್ಸ್ಟಾಲೇಷನ್ಸ್ ಇದೆ, ಪವರ್ ಇನ್ಸ್ಟಾಲೇಷನ್ಸ್ ಇರ್ಬೋದು, ಇರಿಗೇಷನ್ನು, ಡ್ರಿಂಕಿಂಗ್ ವಾಟರ್ದು ಡ್ಯಾಮ್ಗಳಿರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ಎಲ್ಲೆಲ್ಲಿ ಸೆನ್ಸಿಟಿವ್ ಪಾಯಿಂಟ್ಸ್ ಇದೆ ಅಲ್ಲೆಲ್ಲ ಈಗಾಗಲೇ ನಾವು ನಮ್ಮ ಫೋರ್ಸನ್ನು, ಅಂದರೆ ಪೊಲೀಸ್ನಲ್ಲಿ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಒಂದಿದೆ, ಅವರನ್ನು ಎಲ್ಲೆಲ್ಲಿ ನಾವು ಡಿಪ್ಲಾಯ್ ಮಾಡಬೇಕು ಅಲ್ಲೆಲ್ಲ ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ಏರ್ಪೋರ್ಟ್, ಇನ್ಕ್ಲೂಡಿಂಗ್ ಅವರ್ ಅದರ್ ಎಸ್ಟಾಬ್ಲಿಷ್ಮೆಂಟ್, ಬಿಗ್ ಎಸ್ಟಾಬ್ಲಿಷ್ಮೆಂಟ್ಸ್. ಅದರ ಜೊತೆಗೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ವಿಂಗನ್ನು ಕೂಡ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡೋದಕ್ಕೆ ಮತ್ತು ಕೇಂದ್ರದ ಏಜೆನ್ಸಿಯವ್ರ ಜೊತೆಯಲ್ಲೂ ಕೂಡ ಸಂಪರ್ಕ ಇಟ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಮೂರನೇದು, ಅವರು ನಮಗೆ ಸಿವಿಲ್ ಡಿಫೆನ್ಸ್ನವ್ರನ್ನ ಒಂದು ಡ್ರಿಲ್ ಮಾಡಬೇಕು ಹಾಗೆ ಅಂತೇಳಿ